ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಹೈಬಿಸ್ಕಸ್ ಇದರಲ್ಲಿ ನಾನಾ ರೀತಿಯ ವೆರೈಟಿ ಇದೆ. ವೈಟ್ ಇದೆ, ಪಿಂಕ್ ಇದೆ, ರೆಡ್ ಇದೆ, ಮತ್ತು ಮಲ್ಟಿಪಲ್ಲು ಫ್ಲವರ್ ಸಹ ಇರ್ತವೆ. ಇದರಲ್ಲೂ ಈ ರೆಡ್ಡನ್ನು ಒಂದು 4-5 ಹೂವನ್ನು ಶೇಖರಿಸಿಕೊಂಡು ಅದು ಚೆನ್ನಾಗಿ ತೊಳೆದುಬಿಟ್ಟು ಒಂದು ಪಾತ್ರೆಗೆ ಹಾಕಿ, ನೀರು ಹಾಕಿ, ಒಂದು ಗ್ಲಾಸ್ ನೀರು ಹಾಕಿ ಒಂದು 10 ನಿಮಿಷ ಅದನ್ನು ಕಾಯಿಸಿ, ನಂತರ ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಶೋಧಿಸಿ ಕರಿಬೆಲ್ಲ ಸ್ವಲ್ಪ ಕರಿಮೆಣಸು ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಹೃದಯಕ್ಕೆ ಏನೇ ತೊಂದರೆ ಇರಲಿ ನಿವಾರಣೆ ಮಾಡ್ತದೆ ಸ್ನೇಹಿತರೆ. ಇದರಲ್ಲಿ ಅತಿ ಹೆಚ್ಚು ಕಾಫರ್ ಇದೆ. ಈ ಕಾಫರಿಂದ ನಮ್ಮ ಹೃದಯನೂ ಕಾಫರಿಂದ ಮಾಡಲ್ಪಟ್ಟಿದೆ. ಅದರಲ್ಲಿ ಏನೋ ಹೋಲಿಸಿದ್ದು ಸಹ ಅದನ್ನು ನಿವಾರಣೆ ಮಾಡೋ ಶಕ್ತಿ ಒಂದು ದಾಸವಾಳಕ್ಕಿದೆ. ಇಂತಹ ಒಂದು ಪ್ರಕೃತಿ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವು ಉಪಯೋಗಿಸ್ಕೊಂಡೇ ನಾವು ಎಲ್ಲೋ ಹೋಗಿ ಆ ಗ್ರಾಮ ಈ ಗ್ರಾಮ ಅಂತ ಮಾಡಿಕೊಂಡು ಆಪ್ರೇಷನ್ ಮಾಡಿಸ್ಕೊಂಡು ನಾವು ನರಳಾಡೋ ಬದಲು ಪ್ರತಿಯೊಬ್ಬರೂ ದಾಸವಾಳ ಹೂವನ್ನು ಗಿಡವನ್ನು ಹಾಕಿ ಆ ಹೂಗಳನ್ನು ಪೂಜೆಗೆ ಹಾಕಿ ಪೂಜೆ ನಂತರ ಅದನ್ನು ಉಪಯೋಗಿಸ್ಕೊಡಿ, ತೊಂದರೆ ಇಲ್ಲ. ಈ ದಾಸವಾಳದ ಒಂದು. ಮತ್ತು ಈ ಬಿಳಿ ದಾಸವಾಳ, ಈ ಬಿಳಿ ದಾಸವಾಳವನ್ನು ಹೆಣ್ಣು ಮಕ್ಕಳಿಗೆ ಬಿಳಿ ಬಟ್ಟೆ ಅಂತಾರೆ. ಈ ಬಿಳಿ ಬಟ್ಟೆ, ಬಿಳಿ ಸೆರಗು ಹೋಗುತ್ತಿದ್ದರೆ ಇದನ್ನು ತೆಗೆದುಬಿಡಿ. ಯಾವುದೋ ಹ್ಯಾಂಡ್ರಿಸಮ್ ಅಂತ ಇದನ್ನು ಇದು ತೆಗೆದುಬಿಟ್ಟು ಈ ಪೆಟಲ್ಸ್ ಮಾತ್ರ, ಆ ರೆಕ್ಕೆಗಳು ಮಾತ್ರ ಸೇವನೆ ಮಾಡ್ತಾ ಬರಬೇಕು. ಖಾಲಿ ಹೊಟ್ಟೆಗೆ ಸೇವನೆ ಮಾಡ್ತಾ ಬಂದರೆ ಆ ಬಿಳಿ ಸೆರಗು ಅಥವಾ ಬಟ್ಟೆ ಕ್ಯೂರ್ ಆಗುತ್ತೆ ಸ್ನೇಹಿತರೆ. ಇಂಥದನ್ನು ನಾವು ಪ್ರತಿಯೊಬ್ಬರು ತಿಳ್ಕೊಂಡು ಅದನ್ನು ಉಪಯೋಗಿಸ್ಕೊಂತ ಬಂದರೆ ನಮಗೆ ಎಷ್ಟೋ